ಇನ್ನು ಪೆನ್ ಡ್ರೈವ್ ರಹಸ್ಯವನ್ನು ಭೇದಿಸೋದಕ್ಕೆ ಹೊರಟ ಎಸ್ಐಟಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಏನದು ಸ್ಫೋಟಕ ಮಾಹಿತಿ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಪೆನ್ ಡ್ರೈವ್ ರಹಸ್ಯ ಭೇದಿಸಲು ಹೊರಟ ಎಸ್ಐಟಿಗೆ ಈಗ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಮೊಬೈಲ್ನಿಂದ ಈ ವಿಡಿಯೋ ಹರಿದಾಡಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಕಾರ್ತಿಕ್ ಮೊಬೈಲ್ನಿಂದ ವ್ಯಕ್ತಿಯೊಬ್ಬರ ಮೊಬೈಲ್ಗೆ ಈ ವಿಡಿಯೋ ಸೆಂಡ್ ಆಗುತ್ತಂತೆ. ಮೊದಲು ಅವನು ಹೇಗೆ ಪ್ರಜ್ವಲ್ ಮೊಬೈಲ್ನಿಂದ ತಗೊಂಡ ಅಂತ ಹೇಳಿದೆ, ಈಗ ಕಾರ್ತಿಕ್ ಮೊಬೈಲ್ನಲ್ಲಿರ್ತಕ್ಕಂಥ ವಿಡಿಯೋ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುತ್ತೆ, ಸೆಂಡ್ ಆಗುತ್ತೆ. ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ ವ್ಯಕ್ತಿಯ ಸುಳಿವು SIT ಅವರಿಗೆ ಸಿಕ್ಕಿದೆ. ಅವನದನ್ನು ಡೈರೆಕ್ಟಾಗಿ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿಬಿಡ್ತಾನೆ. ಅಲ್ಲಿ ಗೊತ್ತಾಗಿದೆ, IP ಅಡ್ರೆಸ್ ಗೊತ್ತಾಗಿದೆ. ಅಶ್ಲೀಲ ವಿಡಿಯೋ ವೈರಲ್ ಸೂತ್ರಧಾರನೇ ಈ ಉಚ್ಚಾಟಿತ ಕಾರು ಚಾಲಕ ಕಾರ್ತಿಕ್. ನಾನಾಗಲೇ ಹೇಳ್ತಾ ಇದ್ದೆ, ಬಹಳ ಇದರಿಂದ ನಾನು ಯಾರಿಗೂ ಕಳಿಸಿಲ್ಲ, ನನ್ನ ಮೊಬೈಲ್ನಲ್ಲಿತ್ತು, ನಾನು ಅದನ್ನು ಕೇವಲ ದೇವರಾಜೇಗೌಡರು ಕೊಟ್ಟಿದ್ದೆ ಅಂತ ಹೇಳಿದ್ದೆಲ್ಲ ಸುಳ್ಳು ಅಂತ ಆಯಿತು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇವಾಗ ಪ್ರಜ್ವಲ್ ಮೊಬೈಲ್ನಿಂದ ಕಾರ್ತಿಕ್ ಮೊಬೈಲ್ಗೆ ವಿಡಿಯೋ ಹೆಂಗೆ ಬಂತು ಅಂತ ಗೊತ್ತಾಯಿತು. ಈಗ ಕಾರ್ತಿಕ್ ಮೊಬೈಲಿಂದ ಬೇರೆಯವರಿಗೆಲ್ಲ ಹೇಗೆ ಸೆಂಡ್ ಆಯಿತು, ಇದ್ರ ಬಗ್ಗೆ SIT ತನಿಖೆಯಲ್ಲಿ ಏನು ಮಾಹಿತಿ ಸಿಕ್ಕಿದೆ? ಅರವಿಂದ್, ಖಂಡಿತ ಅಂದರೆ ಪ್ರಜ್ವಲ್ ತಾನಾಗೆ ಶೂಟ್ ಮಾಡ್ಕೊಂಡಿರೋಂಥ ಕೆಲವೊಂದು ವಿಡಿಯೋ ತುಣುಕುಗಳು ಮತ್ತು ಫೋಟೋ ಏನಿತ್ತು, ವಿಡಿಯೋ ಕಾಲ್ಗಳನ್ನ ರೆಕಾರ್ಡ್ ಮಾಡ್ಕೊಂಡಿರೋಂಥ ಫೋಟೋ ಇರ್ಬೋದು ಮತ್ತು ವಿಡಿಯೋ ತುಣುಕುಗಳೇನಿತ್ತು ಅವೆಲ್ಲ ಕೂಡ ಪ್ರಜ್ವಲ್ನ ಮೊಬೈಲ್ನಲ್ಲಿತ್ತು. ಅದು ಕಾರ್ತಿಕ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟರು. ಅದು ಆತ ಗೊತ್ತಿರೋಂಥ ವಿಚಾರ. ಕಾರ್ತಿಕ್ ಆತನ ಪಾಸ್ವರ್ಡನ್ನು, ಪ್ರಜ್ವಲ್ ಪಾಸ್ವರ್ಡನ್ನು ಬಳಸ್ಕೊಂಡು ಆತನ ಮೊಬೈಲ್ನಿಂದ ಕಾರ್ತಿಕ್ಗೆ ತೆಗೆದುಕೊಂಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಈಗಾಗಲೇ ಬಹಿರಂಗ ಆಗಿರುವಂಥದ್ದು. ಅಂದರೆ ಕಾರ್ತಿಕ್ ಮತ್ತು ಪ್ರಜ್ವಲ್ ನಡುವೆ ಇದು ಕಳೆದ 1-1.5 ವರ್ಷದಿಂದನೂ ಕೂಡ ನಡೀತಾ ಇದ್ದಂಥ ಒಂದು ವ್ಯಾಜ್ಯ. ಯಾಕೆಂದರೆ ಇಬ್ಬರು ಕೂಡ ಅಂದರೆ ಕಾರ್ತಿಕ್ ಈ ಹಿಂದೆ ಕೂಡ ಪ್ರಜ್ವಲ್ ರೇವಣ್ಣಗೆ ಒಂದಷ್ಟು ವಿಡಿಯೋ ತುಣುಕುಗಳನ್ನು ಕಳಿಸಿ ಒಂದಷ್ಟು ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಇರುವಂಥದ್ದು. ಅದಾದ ನಂತರ ಇದು ಬೇರೆಯವ್ರಿಗೂ ಕೂಡ ಸೆಂಡನ್ನು ಮಾಡಿದರೆ ಕೊನೆಯ ಹಂತದಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದನ್ನು ಒಬ್ಬ ವ್ಯಕ್ತಿ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ನ ಅಕೌಂಟ್ ಏನಿತ್ತು ಅಕೌಂಟ್ನಲ್ಲೂ ಕೂಡ ಆತ ಪೋಸ್ಟನ್ನು ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಈ ಎಲ್ಲ ಮಾಹಿತಿಗಳನ್ನು ಹಿಡ್ಕೊಂಡು ಈಗ SIT ಅಧಿಕಾರಿಗಳು ಯಾರ್ಯಾರು ಈ ಏನು ವಿಡಿಯೋ ತುಣುಕುಗಳು ಹೊರಗಡೆ ಬರಲಿಕ್ಕೆ ಕಾರಣ ಆದರೂ, ಜೊತೆಗೆ ಯಾರ ಪೆನ್ ಡ್ರೈವ್ ಇಂದ ಬಂತು ಅಥವಾ ಯಾರ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಆಕ್ಟಿವ್ ಆಗಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು, ಇದೆಲ್ಲಾನು ಮಾಹಿತಿಗಳನ್ನು ಕಲೆ ಹಾಕಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡೋ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಅವರನ್ನ ವಿಚಾರಣೆಗೊಳಪಡಿಸೋ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಅಲ್ಲಿಗೆ ಒಟ್ಟಾರೆ ಈಗ ಆ ವ್ಯಕ್ತಿಯೊಬ್ಬನಿಗೆ ಈ ವಿಡಿಯೋ ಸಿಕ್ಕಿರ್ತಕ್ಕಂಥದ್ದೇ ವೈರಲ್ ಆಗೋದಕ್ಕೆ ಕಾರಣ ಅಂತ ಗೊತ್ತಾಯಿತು.